ಇನ್ನು ಇದೆಲ್ಲದರ ಜೊತೆಗೆ ಪಾದಯಾತ್ರೆ ಜೊತೆಗೆ ಡಿಕೆ ಮತ್ತು HDK ನಡುವಿನ ವಾಗ್ಯುದ್ಧ, ಅದರ ಬಗ್ಗೆ ನಾವು ಹೇಳಲೇಬೇಕು. ಯಾಕಂದರೆ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ನಾಯಕರುಗಳು ಈಗ ಮಾತಾಡ್ತಾ ಇದ್ದಾರೆ. ಪರಸ್ಪರ ಏನು ಅಂದರೆ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಆಸ್ತಿ ಎಷ್ಟು ಅನ್ನುವಂಥದ್ದು, ನಿಮ್ಮ ಆಸ್ತಿ ಎಲ್ಲಿಂದ ಬಂತು ಅಂತ ಕೆಲವರು ಪ್ರಶ್ನೆ ಹಾಕ್ತಾ ಇದ್ದಾರೆ. ನೀವು ನಿಮ್ಮ ಸಹೋದರನ ಆಸ್ತಿ ಎಲ್ಲಿಂದ ಬಂತು ಅದರ ಬಗ್ಗೆ ಹೇಳಿ ಅನ್ನುವಂಥ ಮಾತನ್ನು DK ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಆಸ್ತಿಯ ವಿವರಗಳನ್ನು ನಾನು ರಾಮನಗರಕ್ಕೆ ಹೋಗಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಈಗ ಚನ್ನಪಟ್ಟಣದಲ್ಲಿದ್ದಾರೆ ಪಾದಯಾತ್ರೆ. ಸೊ ಹೀಗಾಗಿ ಅಲ್ಲೇ ಅವರು ವಿವರಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ ಮುಖಾಂತರ ಏನು ಅಂತಂದರೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣವನ್ನು ಹೇಗಾದರೂ ಮಾಡಿ ತನ್ನ ವಶಕ್ಕೆ ತೆಗೆದುಕೋಬೇಕು ಅಂತ ಏನು DK ಲೆಕ್ಕಾಚಾರ ಹಾಕಿದ್ದಾರೆ. ಅದಕ್ಕೆ ಅಲ್ಲಿಂದೇ ತಿರುಗೇಟು ಕೊಡೋದ್ರ ಮುಖಾಂತರ ಇಲ್ಲಿ ನಮ್ಮ ಅಸ್ತಿತ್ವ ಏನು ಅಂತ ತೋರಿಸುವಂಥ ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ, ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿ, ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು, ಫಸ್ಟ್ ಲೆಕ್ಕ ಹಾಕ್ಕೊಳ್ಳು. ನಂದು ನಿಮ್ದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋ. ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ. ಅವೆಲ್ಲ ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು, ಆಮೇಲೆ ಹೇಳ್ಬೇಕು. ಬುಕ್ 26 ಬುಕ್ ಬರೀತಾರೋ 26 ಪ್ರಶ್ನೆ ನನ್ನ ಹತ್ರ ತೆಗೆದು ಬಿಟ್ರೆ ಒಂದು ಸಂಪುಟಗಳೇ ರಚನೆ ಮಾಡ್ಬೋದು. ಈ ಮನುಷ್ಯ ಮಾಡಿರ್ತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಸಂಪುಟಗಳು ನಮ್ಮ ಭಗವದ್ಗೀತೆ ಸಂಪುಟ ಬಿಟ್ಟಾಕಿ ಮಹಾಭಾರತದ್ದು ಅದು 2 ಸಂಪುಟಗಳವೆ. ನಾನೇನು ಕುಮಾರಸ್ವಾಮಿ ವಿಚಾರನ ಬಿಚ್ಚಿಡಕ್ಕೆ ಶುರು ಮಾಡಿಲ್ಲ, ಬಿಚ್ಚಿಟ್ರೆ ಅದು ಬಿಚ್ಚಲಿ ಹಿಡ್ಕೊಂಡಿರೋರು ಯಾರು, ಅದು ಏನೇನು ಕಟ್ಟುಗಳು ಇಟ್ಕೊಂಡವ್ರೆ ಬಿಚ್ಚಕ್ಕೆ ಹೇಳಿ, ಇಟ್ಕೊಂಡಿದ್ದೀನ? ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಭಾಳ ಜನ ನೋಡಿದ್ವಿ. ಇಂಥ ಗೋಡ್ ಬೆದರಿಕೆಗೆ ಹೆದರ್ಕತ್ತೀವ? ಇವತ್ತು ಯಾವ ಮಟ್ಟದ ರಾಜಕೀಯ ಮಾಡ್ತಿದ್ದೀರಿ? ಇವ್ರದ್ದು ತೆಗೆದ್ರೆ ಸಂಪುಟಗಳೇ ಆಗ್ತವೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ DK ಕೂಡ ಮಾತಾಡಿದ್ದಾರೆ. ಈ DK ಅಂತೂ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಕುಮಾರಸ್ವಾಮಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಾಯಶ್ಚಿತ್ತ ಮಾಡ್ಕೋಬೇಕಾದ್ರೆ ಅವರು ನಮಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂಥ ತಪ್ಪು ನಾವು ಮಾಡಿಲ್ಲ, ತಪ್ಪು ಮಾಡ್ಕೊಂಡವ್ರು ಅವರು. ತಪ್ಪು ಮಾಡ್ಕೊಂಡು ಪ್ರಾಯಶ್ಚಿತ್ತನೂ ನಾವು ಮಾಡ್ಕೊಳ್ಳೋಕೆ ತಯಾರಾಗಿಲ್ಲ ಅನ್ನೋ ಬಂಡರು. ಆ ಬಂಡರು ಇದಲ್ಲದೆ ಇನ್ನೇನು ಹೇಳೋಕ್ಕೆ ಸಾಧ್ಯ? ಅದರಿಂದ DK ಶಿವಕುಮಾರ್ ಅವರ ಮಾತಿಗೆ ಗೌರವ ಯಾರೂ ಕೊಡಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರಿಗೇನಾಗಿದೆ, ಪಾರ್ಲಿಮೆಂಟ್ ಚುನಾವಣೆ ನಂತರ ಸ್ವಲ್ಪ ಹಿಡಿತ ಮನಸ್ಸಿನ ಮೇಲೆ ಸ್ವಲ್ಪ ಸಡಿಲ ಆಗಿದೆ. ಅವ್ರ ಮಾತುಗಳು ಮಗದೊಂದು ಇದೆಲ್ಲ ನೋಡಿದಾಗ ನನಗೇನೆ ಆಶ್ಚರ್ಯ, ಏನಾಯಿತು ಈ ಮನುಷ್ಯನಿಗೆ ಅಂತ ಹೇಳಿ. ಬಟ್ ಹಿಂದೆನೇ ಗೊತ್ತು ಆ ಮನುಷ್ಯ ಏನಾಗಿದ್ದ ಅಂತೇಳಿ, ಏನಾಗಿದ್ದರು ಅಂತೇಳಿ. ಪಾಪ ಈಗ ಅವ್ರ ಪರಿಸ್ಥಿತಿ ನೋಡಿದಾಗ ನನಗೆ ಅಯ್ಯೋ ಅನ್ನಿಸ್ತದೆ. ಹಿಡ್ಕೊಂಡಿರೋರು ಯಾರು, ಅದು ಏನೇನು ಕಟ್ಟುಗಳು ಇಟ್ಕೊಂಡವ್ರೆ ಬಿಚ್ಚಕ್ಕೆ ಹೇಳಿ, ಇಟ್ಕೊಂಡಿದ್ದೀನ? ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಭಾಳ ಜನ ನೋಡಿದ್ವಿ. ಇಂಥ ಗೋಡ್ ಬೆದರಿಕೆಗೆ ಹೆದರ್ಕತ್ತೀವ? ಇವತ್ತು ಯಾವ ಮಟ್ಟದ ರಾಜಕೀಯ ಮಾಡ್ತಿದ್ದೀರಿ? ಇಲ್ಲಿ ಶುರು ಮಾಡಿರೋದೇ ಇದು ಪ್ರಾಯಶ್ಚಿತ ಕಾರ್ಯಕ್ರಮ ಅಲ್ಲ, ಈ ಸರ್ಕಾರ ಕಿತ್ತೊಗಿಲಿಕ್ಕೇ ಪ್ರಾರಂಭ ಆಗಿರ್ತಕ್ಕಂಥ ರಥಯಾತ್ರೆ ಇದು, ಮೈಸೂರು ಚಲೋ ಯಾತ್ರೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ, ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಜೇಂದ್ರ ಅವರನ್ನು ಕೂಡ ಬಿಟ್ಟಿಲ್ಲ DK. ವಿಜೇಂದ್ರ ಅವರ ಮೇಲೆ ನೇರ ವಾಗ್ದಾಳಿನ ಮಾಡಿದ್ದಾರೆ. ಒಂದು ಲೆಕ್ಕ ಏನು ಅಂದರೆ ಭ್ರಷ್ಟಾಚಾರದ ಪಿತಾಮಹ ಅಂತಂತಂದರೆ ಈ ವಿಜೇಂದ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಿಜೇಂದ್ರ ಅವರ ಅಪ್ಪನ ಯಾಕೆ ಜೈಲಿಗೆ ಕಳಿಸ್ತಾ ಅಂತ ಕೇಳಿ ಅಂತ ಕೂಡ ಅವ್ರು ಕೇಳಿದ್ದಾರೆ. ವಿಜೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ತೆ ಜೈಲಿಗೆ, ಯಾಕೆ ರಾಜೀನಾಮೆ ಕೊಡಿಸ್ತೆ, ಏನಾಯ್ತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ. ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ. ನಿಮ್ಮ ಯತ್ನಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟರೆಡ್ಡಿ ಶೇಖರ್ಗೆ ಉತ್ತರ ಕೊಡಿ, ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು. 2ನೇ ಸಬ್ಜೆಕ್ಟ್ ನನಗೆ ಕೊಡೋರಂತ.
ಅದಕ್ಕೆ ದಯವಿಟ್ಟು ಚನ್ನಪಟ್ಟಣದಲ್ಲಿ ಕೊಡಬೇಕು.